ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ದಿನಾಂಕ 1/8/2026 ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಶ್ರೀಯುತ KM ಸಿದ್ದಪ್ಪ ಮತ್ತು ಬಳಗದವರಿಂದ SSLC ಮತ್ತು PUC ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸನ್ಮಾನ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನು ಮೂನ್ ಸ್ಟಾರ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ನ ಮಾಲೀಕರು ವಹಿಸಿದ್ದರು. ಅವರ ಸುಪುತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಹಾಗೂ ಭಟ್ಲಹಳ್ಳಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮುನರೆಡ್ಡಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಹಾಗೂ ಚಿಂತಾಮಣಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರವಣಪ್ಪನವರು ಮುಖ್ಯ ಅತಿಥಿಗಳಾಗಿ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ಕುಮಾರಿ ಹಾಗೂ ಮಂಜುಳಾ ದೇವಿಯವರು ಉಪಸ್ಥಿತರು. ಗೃಹ ನಿರ್ಮಾಣ ಮಂಡಳಿಯ ನಿರ್ದೇಶಕರಾದ ಜಯರಾಮ್ ರೆಡ್ಡಿ ಹಾಗೂ ಶ್ರೀ ಗಂಗಲಪ್ಪನವರು ಉಪಸ್ಥಿತರಿದ್ದರು. ವೇದಿಕೆಯ ಮೇಲೆ ಶಿಕ್ಷಣ ಇಲಾಖೆಯ ಗಣ್ಯರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳೆಲ್ಲರೂ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಮುನರೆಡ್ಡಿ ಅವರು, ಮಂಜುನಾಥ್ ಆರ್ ಅವರು ಹಾಗೂ ರವಣಪ್ಪನವರು ಮಾತನಾಡುತ್ತಾ, ಸುಮಾರು 3 ವರ್ಷಗಳಿಂದ SSLC ಹಾಗೂ PUCಗೆ ನಡೆಯುತ್ತಿರುವಂತಹ ಒಂದು ಪರೀಕ್ಷಾ ಪದ್ಧತಿ ಎಷ್ಟು ಕಷ್ಟಕರವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಶಿಕ್ಷಕರ ಮಕ್ಕಳೆಲ್ಲರೂ ತಾವುಗಳೆಲ್ಲರೂ ಅತ್ಯುತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆದು ತಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದಿದ್ದೀರಿ. ಇನ್ನು ತಾವುಗಳೆಲ್ಲರೂ ಮುಂದಿನ ಒಂದು ವ್ಯಾಸಂಗವನ್ನು ಉತ್ತಮಪಡಿಸಿಕೊಳ್ಳುತ್ತಾ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ತಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ತರಬೇಕು ಎಂದು ತಿಳಿಸಿದರು. ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದ ಒಂದು ವೃತ್ತಿ. ಅಂತಹ ಗುರುಗಳ ಮಕ್ಕಳೆಲ್ಲರೂ ತಾವುಗಳೆಲ್ಲರೂ ತಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದಿದ್ದೀರಾ ಎಂದು ಕೊಂಡಾಡಿದರು. ನಂತರ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಸುಮಾರು ವರ್ಷಗಳಿಂದಲೂ, ಅಂದರೆ ಸೇವಾ ಅವಧಿಯಲ್ಲಿದ್ದಾಗಲೂ ಹಾಗೂ ನಿವೃತ್ತಿಯ ನಂತರವೂ KM ಸಿದ್ದಪ್ಪನವರು ಪ್ರತಿ ವರ್ಷವೂ ಎಲ್ಲ ಮಕ್ಕಳಿಗೆ ಈ ಒಂದು ಪ್ರತಿಭಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವುದು ಒಂದು ಸಂತೋಷಕರವಾದ ಒಂದು ವಿಷಯವಾಗಿದೆ. ಅವರಿಗೆ ಭಗವಂತನ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಿ ಎಂದು ಹಾರೈಸಿದರು. ಶಿಕ್ಷಕರಾದ ಲಕ್ಷ್ಮೀ ನರಸಪ್ಪನವರು ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಿದರು. ಮುಖ್ಯ ಶಿಕ್ಷಕರಾದ ಶ್ರೀಯುತ DM ವೆಂಕಟರಮಣಪ್ಪನವರು ಸ್ವಾಗತಿಸಿದರು. ಶಿಕ್ಷಕಿಯರಾದ ಶ್ರೀಮತಿ ಅನಿತಾ ಮೇಡಮ್ ಹಾಗೂ ತಂಡದವರು ಪ್ರಾರ್ಥಿಸಿ ನಾಡಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದರು. ನಂತರ ಶಿಕ್ಷಕರಾದ ರಾಜಣ್ಣನವರು ಸನ್ಮಾನಿತ ಮಕ್ಕಳೆಲ್ಲರನ್ನು ವೇದಿಕೆಗೆ ಆಹ್ವಾನಿಸಿ ಅವರ ಪರಿಚಯವನ್ನು ಮಾಡಿಕೊಟ್ಟರು. ನಂತರ ಶಿಕ್ಷಕರಾದ ಡೇವಿಡ್ ರವರು ವಂದನಾರ್ಪಣೆಯನ್ನು ನಡೆಸಿಕೊಟ್ಟರು. ಇಡೀ ಕಾರ್ಯಕ್ರಮವನ್ನು ಸೊನ್ಶೆಟ್ಟಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ DM ವೆಂಕಟರಮಣಪ್ಪನವರು ನಡೆಸಿಕೊಟ್ಟರು. ವಿದ್ಯಾರ್ಥಿ ಮಿತ್ರರಿಗೆ KM ಸಿದ್ದಪ್ಪ ಬಳಗದ ವತಿಯಿಂದ ಇಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಬಂದಿರುವಂತಹ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿ ಮಿತ್ರರು ಹಾಜರಾಗಬೇಕಾಗಿ ತಮ್ಮದೇ ಸಭೆ ಬರ್ತಾರೆ. जय हे कर्नाटक माते, जय सुंदर नदी वन हरनाडे, जय हे रस ऋषिಗಳ ಪೀಠೆ, ಗೋದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ತರಿಸಿದ ಭಾರತ ಜನ
ಯಾಕಂದ್ರೆ ಸಿದ್ದಪ್ಪ ಅವರು ನಿಸ್ವಾರ್ಥವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಿ ಅವರನ್ನ ಪ್ರಶಂಸಲಿಕ್ಕೆ ಎಲ್ಲರನ್ನ ಕರೆದು ಒಂದು ವೇದಿಕೆಯಲ್ಲಿ ಆ ಮಕ್ಕಳ ಸಾಧನೆಯನ್ನ ಕೊಂಡಾಡುವಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಸಿಗಲಿ, ಅವ್ರು ಇನ್ನೂ ಯಶಸ್ಸಿಗಲಿ, ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಳ್ಳೆ ಮುಗಿಸ್ಕೊಳ್ಳಿ, ಒಳ್ಳೆ ದಾನಿಗಳಿಗೆ ಸಹಾಯ ನೀಡಲಿ ಅಂತೇಳಿ ಹಾರೈಸ್ತಾ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯ ಮಿತ್ರರೇ, ಬಂಧುಗಳೇ, ಮುಖ್ಯವಾಗಿ ಭವ್ಯ ಭಾರತ ದೇಶವನ್ನ ಕಟ್ಟಲಿಕ್ಕೆ ಸಜ್ಜಾಗಿರ್ತಕ್ಕಂಥ ಎಲ್ಲ ಎಸ್ಎಸ್ಸಿ ಮತ್ತು PUCಯ ಪ್ರತಿಭಾನ್ವಿತ ಮಕ್ಕಳೇ, CET ಮತ್ತೆ ವಾರ್ಷಿಕ ಪರೀಕ್ಷೆಗಳು ಇವೆಲ್ಲವನ್ನ ಎದುರಿಸಿ ಎಲ್ಲ ಪರೀಕ್ಷೆಗಳ ಒತ್ತಡವನ್ನ ಸಹಿಸಿಕೊಂಡು ಅತ್ಯುನ್ನತ ಅಂಕಗಳನ್ನು ಗಳಿಸಿ ನೀವು ಸಾಧಕರಾಗಿ ಸನ್ಮಾನಕ್ಕೆ ಬಾಧ್ಯರಾಗಿ ವಜ್ರದಂತೆ ಮುಂದೆ ಬೆಳೀತಾ ಇದೆ. ಅಂತ ವಜ್ರಗಳಿಗೆ ನಿಮಗೆ ನಮಸ್ಕರಿಸ್ತಾ ತಾವೆಲ್ಲ ಗಾಢವಾದಂಥ ಅಧ್ಯಯನವನ್ನು ಮಾಡಬೇಕು. ಮಾಡಿದಾಗ ಮತ್ತೊಮ್ಮೆ ಈ ರೀತಿಯ ಸನ್ಮಾನಕ್ಕೆ ತಾವು ಬಾಜರಾಗ್ತೀರಾ, ನಿಮ್ಮ ತಂದೆ ತಾಯಿಗಳಿಗೆ ಯಶಸ್ಸನ್ನು ಗಳಿಸ್ತೀರಾ, ತಂದೆ ತಾಯಿಗಳಿಗೆ ಮುತ್ತಿನ ಮಗಳು ಮಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಕ್ಕಳಿಗೆ 2025-26ನೇ ಸಾಲಿನಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಎಲ್ಲ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಆದಂತಹ ಶ್ರೀಯುತ ಸಿದ್ದಪ್ಪನವರು ಸುಮಾರು ವರ್ಷಗಳಿಂದ ಸಿದ್ದಪ್ಪನವರು ಸೇವೆಯಲ್ಲಿದ್ದಾಗಲೂ ಸೇವೆಯ ನಿವೃತ್ತಿಯ ನಂತರ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರ್ತಾ ಇರೋದಕ್ಕೆ ಒಂದು ಸಂತೋಷಕರವಾದ ಒಂದು ವಿಷಯ. ಯಾರು ಮಾಡದೇ ಇರುವಂತಹ ಒಂದು ಸಾಧನೆಯನ್ನು ಅವರು ಇಂದು ಕೂಡ ಅವರು ಮುಂದುವರಿಸಿಕೊಂಡು ಬರ್ತಾ ಒಂದು ಇತಿಹಾಸದಲ್ಲಿ ಪುಟಗಳಲ್ಲಿ ನಾವು ಬರೆಯಬಹುದು. ಯಾಕಂದ್ರೆ ಈಗಾಗಲೇ ಮುದ್ರೆಗೆ ಸರ್ ಸಾಕಷ್ಟು ವಿಷಯವನ್ನ ಹೇಳಿದ್ದಾರೆ. ತಾವೆಲ್ಲರೂ ಇತ್ತೀಚೆಗೆ ನಡೆಯುತ್ತಿರುವಂತಹ ಪರೀಕ್ಷೆಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಈಗ ಪರೀಕ್ಷೆ ಯಾವ ರೀತಿ ನಡೀತಾ ಇದೆ SSLC ಮತ್ತು PUCಗೆ ಅಂತ. ಅಂತಹ ಪರೀಕ್ಷೆಯಲ್ಲಿ ತಾವೆಲ್ಲರೂ ಉತ್ತಮ ಸಾಧನೆ ಮಾಡಿದ್ದು ನಿಜಕ್ಕೂ ಒಂದು ಶ್ರೇಷ್ಠವಾದ ಒಂದು ಸಾಧನೆ. ತಾವೆಲ್ಲರೂ ಗುರುಗಳ ಮಕ್ಕಳು. ಅವರು 10-12 ವರ್ಷಗಳ ಸಾಕಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ ನಿಮಗೆ ಈ ಒಂದು ಸ್ಥಿತಿಗೆ ತರಕ್ಕೆ ಕಾರಣೀಕರ್ತರಾಗಿದ್ದಾರೆ. ತಾವೆಲ್ಲರೂ ಮುಂದೆ ಇನ್ನೂ ಉನ್ನತ ಶಿಕ್ಷಣವನ್ನು ಪೂರೈಸಿ ಅತ್ಯುನ್ನತ ಹುದ್ದೆಗಳಲ್ಲಿ ಅಲಂಕರಿಸಿ ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನ ತರಬೇಕು. ಯಾಕಂದ್ರೆ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಅಂದರೆ ಅದು ಗುರುಸ್ಥಾನ. ತನ್ನ ತಂದೆ ತಾಯಿಗಳು ಅಂತಹ ಒಂದು ಶ್ರೇಷ್ಠ ಸ್ಥಾನದಲ್ಲಿದ್ದಾರೆ, ಗುರುಸ್ಥಾನದಲ್ಲಿದ್ದಾರೆ. ಅವರ ಒಂದು ಕೀರ್ತಿಯನ್ನ ತಾವೆಲ್ಲರೂ ತರುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕಂದ್ರೆ ಈಗಾಗಲೇ ಮುದ್ರೆಗೆ ಸಾಕಷ್ಟು ಉದಾಹರಣೆ ಕೊಟ್ಟು ನಿಮಗೆ ನಮ್ಮ ಸಿದ್ದಪ್ಪ ಸರ್ ಅವರ ಒಂದು ಕಾರ್ಯಕ್ರಮ, ಸಿದ್ದಪ್ಪ ಸರ್ ಅವರ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಿ ಸುಮಾರು ಇನ್ನೂ ಸ್ವಲ್ಪ ಬಂದಿಲ್ಲ. ಈತನೇ ಮೇಲೆ ಫೋನ್ ಮಾಡಿದ್ರು, ಈತನ ಬಂದಿಲ್ಲ. ಈ ಕಾರ್ಯಕ್ರಮ ಏಕೈಕ ಉದ್ದೇಶ ಒಂದೇ, ಪ್ರಾಥಮಿಕ ಮತ್ತು ಸರ್ಕಾರಿ ನೌಕರರ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ ಸರ್ಕಾರಿ ನೌಕರರ ಸಂಘ
ಯಾವ ರೀತಿ ತಂದೆ ತಾಯಿಯ ಭಾವನೆ ಇರುತ್ತೆ, ಯಾವ ರೀತಿ ತಂದೆ ತಾಯಿಯ ಆಸೆ ಇರುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನೀವೆಲ್ಲ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇಂದಿನ ಮಕ್ಕಳೇ ಈ ದೇಶವನ್ನು ಆಳತಕ್ಕಂತಹ ಅಧಿಕಾರಿಗಳು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಸನ್ಮಾನವನ್ನ ಸ್ಫೂರ್ತಿಯಾಗಿ ತಗೊಂಡು, ಈ ಸನ್ಮಾನವನ್ನ ನೀವು ಗುರಿಯನ್ನಾಗಿ ಇಟ್ಟುಕೊಂಡು ಮುಂದೆ ಬರ್ತಕ್ಕಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಒಳ್ಳೆ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು, ಉತ್ತಮ ರ್ಯಾಂಕಿಂಗ್ ಅನ್ನು ಪಡೆದು ಇನ್ನೂ ಉನ್ನತ ಶಿಖರಕ್ಕೆ ಏರಬೇಕು ಅಂತ ಹೇಳಿ ಆಶಿಸುತ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟಗಳು. ಈಗಿರ್ತಕ್ಕಂಥ ಪರೀಕ್ಷಾ ವ್ಯವಸ್ಥೆಯಲ್ಲಿ 85% ತೆಗೆಯುವುದು ಅಷ್ಟು ಸುಲಭದ ಮಾತಲ್ಲ. 85ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಿರ್ತಕ್ಕಂಥ ನಿಜವಾಗ್ಲೂ ನೀವು ಈ ಪ್ರಶಂಸೆಗೆ ಮತ್ತು ಈ ಒಂದು ಸನ್ಮಾನಕ್ಕೆ ಅರ್ಹರು ಎಂಬತಕ್ಕಂಥ ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮವನ್ನು ವರ್ಷ ಹಮ್ಮಿಕೊಂಡಿರ್ತಕ್ಕಂಥ ಸಿದ್ದಪ್ಪನವರಿಗೆ ಆ ಭಗವಂತ ಆರೋಗ್ಯಗಳನ್ನ ಭೋಗ ಭಾಗ್ಯಗಳನ್ನ ಕರುಣಿಸಲಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಈ ಮಕ್ಕಳು ಈ ಒಂದು ಪುರಸ್ಕಾರವನ್ನ ಪ್ರೇರಣೆಯಾಗಿ ತೆಗೆದುಕೊಳ್ತಾ ನೀವು ಜೀವನದಲ್ಲಿ ಮತ್ತಷ್ಟು ಉನ್ನತ ಸ್ಥಾನಕ್ಕೇರಿ ಉನ್ನತ ಅಧಿಕಾರಿಗಳಾಗಬೇಕು ಅಂತ ಹೇಳ್ಬಿಟ್ಟು ಈ ಗಣಪತಿ ಸನ್ನಿಧಾನದಲ್ಲಿ ನಿಮ್ಮೆಲ್ಲರನ್ನ ಆರೈಸಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ನೋಡಿ, ಹಣ ಎಲ್ಲರೂ ಸಂಪಾದನೆ ಮಾಡ್ತೀವಿ, ಅದನ್ನ ಒಂದು ಉತ್ತಮ ಕಾರ್ಯಕ್ಕೆ ಸಹಕಾರ ನೀಡ್ತಕ್ಕಂಥವರ ಸಂಖ್ಯೆ ಕಡಿಮೆ. ಆದರೆ ಎಂತ ಮಹಾತ್ಮರು ಈ ಒಂದು ಒಳ್ಳೆಯ ಉತ್ತೇಜನ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಬೇಕಾದಂಥ ಒಂದು ಮೊಮೆಂಟ್ಸ್ ಮತ್ತೆ ಮಕ್ಕಳಿಗೆ ಬೇಕಾದಂಥ ಒಂದು ಅವ್ರ ಮಾರ್ಕ್ಸ್ ಕಾರ್ಡ್ಸ್ ಏನೇ ಒಂದು ಅವರ ಪರ್ಸನಲ್ ಏನೇ ಒಂದು ಫೈಲ್ ಇಟ್ಕೊಳ್ಳೋಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಫೈಲ್ಗಳನ್ನು ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ ಇನ್ನೂ ಉತ್ತಮವಾಗಿ ಸರ್ಕಾರ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸರ್ ಇಲ್ಲಿ ನೋಡಿ ಸರ್.
MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.